ಹಾಯ್ ಹೆಲೋ ಫ್ರೆಂಡ್ಸ್, ನಾನಿವಾಗ ನಮ್ಮ ಮನೆಯಿಂದ ಹೊರಟಿದ್ದೀನಿ. ನಮ್ಮ ಸರ್ ಮದುವೆ ಇತ್ತು ಅಂತ ಭಾನುವಾರ ಅಲ್ವಾ. ಸೊ ನಾನು ನನ್ನ ಫ್ರೆಂಡು ಗಿಫ್ಟ್ ತಗೊಂಡು ಹೊರಟ್ವಿ ಫ್ರೆಂಡ್ಸ್. ಮನೆಯಿಂದ ಈಗಿನ ಹೊರಟ್ವಿ. ಸೊ ಒಂದು 5-6 ಜನ ಫ್ರೆಂಡ್ಸು ಜೋಡಿಯಾಗಿ ಹೊರಟ್ವಿ ನಾವು. ಈಗ ಉಳಿಯಾರಿಂದ ನಡ್ಕೊಂಡೆ ಹೋಗ್ಬೇಕು ಅಂತ ಪರದಾಡ್ತಾ ಇದ್ವಿ. ಸೊ ಈಗ ಇಲ್ಲಿ ಬಸ್ ಏನೂ ಇಲ್ಲ ಅಂತ ನಮ್ಮ ಸರ್ಗೆ ಒಂದು ಆಟೋ ಬುಕ್ ಮಾಡಿದ್ದಾರೆ ಫ್ರೆಂಡ್. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವೆಲ್ಲ ಹಿಂಗೆ ಮಜಾ ಮಾಡ್ಕೊಂಡು ಹೋದ್ವಿ ಫ್ರೆಂಡ್ಸ್. ಇಲ್ಲಿ ಉಳಿಯಾರಿಂದ ಆಟೋ ಬುಕ್ ಮಾಡಿದ್ರು. ಸೊ ಹೊರಟಿದ್ದೀವಿ ಫ್ರೆಂಡ್ಸ್. ಈಗ ನಮ್ಮ ಆಟೋದಲ್ಲಿ ಇಬ್ಬರು ಆಂಟಿ ಕೂಡ ಕೂತ್ಕೊಂಡ್ಬಿಟ್ರು. ನಮಗೆ ಒಂಥರ ಆಗ್ಬಿಡ್ತು. ಈಗ 5 ಜನ ನಾವು ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ ಫ್ರೆಂಡ್ಸ್. ನಾವು ವಿಕ್ಟ್ರಿ ಬೇರೆ ತೋರಿಸ್ತಾವ್ರೆ ನನ್ನ ಫ್ರೆಂಡು. ಈ ಥರ 4 ಜನರು ಮದುವೆ ಮನೆ ಒಳಗಡೆ ಹೋದ ತಕ್ಷಣ ಫೋಟೋ ತಕ್ಕೊಂಡ್ವಿ. ಈ ಥರ ನಡ್ಕೊಂಡು ಹೋಗುವಾಗ ಮದುವೆ ಮನೆ ಮುಂದೆ ಶಾಮಿಯಾನ ಒಂದು ಭರ್ಜರಿ ಶಾಮಿಯಾನ ಹಾಕಿದ್ರು ಫ್ರೆಂಡ್ಸ್. ಒಂದು 15 ಚೇರ್ ಹಾಕಿದ್ರು. ಚೆನ್ನಾಗಿ ಒಳಗಡೆ ಹೋದ್ವಿ ನಾವೇನೋ. ಈಗ ಇಲ್ಲೆಲ್ಲ ಮನೆ ಮುಂದೆ ಬೇರೆ ಕೂತಿದ್ದಾರೆ. ನಮ್ಗೆ ಹೋಗೋಕ್ಕೆ ಒಂಥರ ಆಗ್ತಿದೆ ಫ್ರೆಂಡ್ಸ್. ಈಗೆಲ್ಲ ನೋಡಿ ನಾನು ನಮ್ಮ ಸರ್ರು ಮತ್ತು ನನ್ನ ಸರ್ ವೈಫ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಮುಹೂರ್ತ ಮಾಡೋಣ ಅಂತ ಬೇಗ ಬಂದರು. ಆದ್ರೂ ಆಗಲಿಲ್ಲ ಫ್ರೆಂಡ್ಸ್. ಇಷ್ಟೊಂದು ಜನ ಇದ್ದರು. ನಮ್ಮ ಅಜ್ಜಿ ಬೇರೆ 2 ಗಂಟೆ ಹೊತ್ತಿಗೆ ಬಂದ್ಬಿಡು ಅಂತ ಹೇಳಿತ್ತು. ಆದ್ರೂ ಹೋಗೋಕ್ಕಾಗಲಿಲ್ಲ ಫ್ರೆಂಡ್. 2:45 ಹೋಗಿ ನಮ್ಮ ಅಜ್ಜಿ ಹತ್ರ ಬಯಸ್ಕೊಂಡೆ. ಈಗ ಮುಹೂರ್ತ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನಾವು ಯಾವಾಗ ಮುಹೂರ್ತ ಮಾಡೋದು ಅಂತ ಕಾಯ್ತಾ ಇದ್ವಿ. ಇಲ್ಲಿ ಬೇರೆ ನಿಂತ್ಕೊಂಡು ತಾಳಿ ಕಟ್ಟಿಸ್ತಾ ಇದ್ದಾರೆ. ನಮ್ಮ ಸರ್ ವೈಫು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ತಾಳಿ ತೋರಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೇನು ತಾಳಿ ಕಟ್ಟಿರು ಅಂತ ನೋಡ್ತಾ ಇದ್ದಾರೆ. ತಾಳಿ ಕಟ್ಟಿಲ್ಲ ಫ್ರೆಂಡ್ಸ್. ಇನ್ನು ತೋರಿಸ್ತಾನೆ ಇದ್ದಾರೆ. ನಮ್ಮ ಸರ್ ವೈಫ್ ಕೂಡ ನೋಡಿ ನಗ್ತವ್ರೆ. ಈಗ ಯಾವಾಗ ತಾಳಿ ಕಟ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ತೋರಿಸ್ತವ್ರೆ ಫ್ರೆಂಡ್ಸ್. ಇನ್ನು ಎಲ್ಲರೂ ಈಗ ಗಟ್ಟಿ ಮೇಲೆ ಅಂತ ಒಂದು ಇದನ್ನ ಹಾಕ್ತವ್ರೆ. ಕಟ್ಟೇ ಬಿಟ್ರು ಫ್ರೆಂಡ್ ತಾಳಿ ಇವಾಗ. ಇನ್ನು ನಮ್ಮ ಸರ್ರು ಮಿಂಗಲ್ಲಾದರು ಫ್ರೆಂಡ್ಸ್. ಇನ್ನು ಸರ್ ವೈಫ್ಗೆ ಗಿಫ್ಟ್ ಕೊಡೋಣ ಅಂತ ನಾನು ಹೋಗ್ತಾ ಇದ್ದೆ ಫ್ರೆಂಡ್. ಆದರೆ ಅವ್ರು ಇನ್ನೂ ಒಂದು ರಿಸೆಪ್ಷನ್ಗೆ ಅಂತವ ರೆಡಿ ಆಗಿ ಹೊರಟೋದ್ರು ಫ್ರೆಂಡ್ಸ್. ನಾವೇನು ಮಾಡೋದು? 2 ಗಂಟೆ ಹೊತ್ತಿಗೆ ಮನೆಗೆ ಹೋಗ್ಬೇಕಿತ್ತು. ಈಗ 2:15 ಆದರೂ ಇಲ್ಲೇ ಇದ್ದೀವಿ ಇನ್ನು. ಸೊ ಊಟ ಮಾಡೋಣ ಅಂತ ಹೊರಟ್ವಿ ಫ್ರೆಂಡ್. ಅದರಲ್ಲೂ ಈ ತಾಳಿಯೆಲ್ಲ ಮುಗಿಸಾದ್ಮೇಲೆ, ತಾಳಿ ಕಟ್ಟಿ ಮುಗಿಸಾದ್ಮೇಲೆ ಮಾಡೋಣ ಅಂತ ಸುಮ್ಮನಾದ್ವಿ. ಈ ಪೂಜಾರಿ ಬೇರೆ ಈ ಥರ ಶಲ್ಯ ಹಾಕಿರ್ತವನೆ ಫ್ರೆಂಡ್. ಈಗ ಫ್ರೆಂಡ್ಸ್ ಶಾಸ್ತ್ರಿಗಳು ಏನೇನೋ ಹೇಳ್ತಾ ಇದ್ದಾರೆ ಐನೋರು. ನಮ್ಮ ಸರ್ರು ತಾಳಿ ಇಟ್ಕೊಂಡು ಈ ಥರ ಪೂಜೆ ಮಾಡಬೇಕು ಅಂತ ಏನೋ ಹೇಳ್ತವ್ರೆ ಅನಿಸುತ್ತೆ ಫ್ರೆಂಡ್. ಅದನ್ನ ಮಾಡ್ತವ್ರೆ ನಮ್ಮ ಸರ್ರು. ಕುಂಕುಮ ಅರಿಶಿನ ಎಲ್ಲ ಇಡ್ತವ್ರೆ ಫ್ರೆಂಡ್ಸ್. ನಮ್ಮ ಕರ್ನಾಟಕದಲ್ಲಿ ಈ ಥರ ಸಂಪ್ರದಾಯದ ಮದುವೆಗಳು ನೋಡೋಕ್ಕೆ ಚಂದ ಫ್ರೆಂಡ್ಸ್. ಈಗ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಪೂಜೆ ಮಾಡ್ತವ್ರೆ ಫ್ರೆಂಡ್ಸ್. ನೋಡೋಕ್ಕೆ ಚೆನ್ನಾಗಿದೆ. ಎಲ್ಲ ಬಗ್ಗಿ ನೋಡ್ತವ್ರೆ ಫ್ರೆಂಡ್ಸ್. ನಾನು ನೋಡ್ತಾ ಇದ್ದೀನಿ. ಸೂರ್ಯದೇವ. ಸೊ ಈ ದಿನದ್ದು ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಸರ್ಗೆ. ನಾನು ನಿಮ್ಮ ದರ್ಶನ್ ಕನ್ನಡಿಗ. ಬಾಯ್ ಬಾಯ್ ಫ್ರೆಂಡ್ಸ್.